स्वानाथ्यन्नो विददधिकं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याया लसतु मम हृन्मण्डले पुत्ररत्नम् महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरं नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ओम् ಕಪಿಗಳು ಜಮಾವಣೆಗೊಂಡ ಲೆಕ್ಕಾಚಾರದ ಕಥೆಯನ್ನ ನಿರೂಪಣೆ ಮಾಡುತ್ತಾ ವೃಂದಲಕ್ಷಂ ಮಹಾವೃಂದಂ ತಲ್ಲಕ್ಷಂ ಪದ್ಮಮಪ್ಯುತ ಆ ಹಿಂದಿನ ಪದ್ಯದಲ್ಲಿ ಆ ಕೋಟಿ ಅನ್ನೋದಕ್ಕೆ ಮತ್ತೆ 1,00,000ದಿಂದ ಗುಣಿಸಿದ್ರೆ ಹೇಗೆ ಏನು ಅಂತ ಅದು ರಾಮಾಯಣದಲ್ಲೂ ಬಂದ ಮಾತು. ಇಲ್ಲೂ ಅದನ್ನ ಬಿಡಿಸಿ ಹೇಳ್ತಾ ಹೋಗಿದ್ದಾರೆ. ಸುಮಾರು ಎಲ್ಲ ಸೇರಿ ಒಂದು 60 ಸೊನ್ನೆ ಹಾಕುವಷ್ಟು ದೊಡ್ಡ ಸೈನ್ಯ ಅಲ್ಲಿ ನಿರ್ಮಾಣಗೊಳ್ಳುತ್ತೆ. ಮೇಘ ಅವ್ರು ಹೇಳಿ. ವೃಂದಲಕ್ಷಂ ಮಹಾವೃಂದಂ ವೃಂದಲಕ್ಷಂ ಮಹಾವೃಂದಂ ವೃಂದಲಕ್ಷಂ ಮಹಾವೃಂದಂ ತಲ್ಲಕ್ಷಂ ಪದ್ಮಮಪ್ಯುತ ತಲ್ಲಕ್ಷಂ ಪದ್ಮಮಪ್ಯುತ ತಲ್ಲಕ್ಷಂ ಪದ್ಮಮಪ್ಯುತ ಪದ್ಮಲಕ್ಷಂ ಮಹಾಪದ್ಮಂ ಪದ್ಮಲಕ್ಷಂ ಮಹಾಪದ್ಮಂ ಪದ್ಮಲಕ್ಷಂ ಮಹಾಪದ್ಮಂ ತಲ್ಲಕ್ಷಂ ಸರ್ವಮಭ್ಯಥುಃ ತಲ್ಲಕ್ಷಂ ಸರ್ವಮಭ್ಯತುಃ ತಲ್ಲಕ್ಷಂ ಸರ್ವಮಭ್ಯತುಃ ಖರ್ವ ಖರ್ವ ಖರ್ವಮಭ್ಯತುಃ ವೃಂದಲಕ್ಷಂ ಮಹಾವೃಂದಂ. ಹಿಂದೆ ಇದ್ರ ಹಿಂದಿನ ಶ್ಲೋಕ ಆಯ್ತಾ? ಇದನ್ನೊಮ್ಮೆ ನೋಡಿ ಬಿಡೋಣ. ಇದ್ರ ಹಿಂದೆ 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 ಹಿಂದಿನ ಶ್ಲೋಕ ಅದು ಆಗಿತ್ತಲ್ವಾ ಸರ್? ನೀವು ಲೆಕ್ಕ ಅದು ಬೋರ್ಡ್ ಅಲ್ಲೇ ತೋರಿಸ್ಬೇಕು, ಇಲ್ಲಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ಓದಿ ಬಿಡ್ತೇನೆ ಅಂತ. ಅಲ್ಲಿ ಏನಿದೆ ಅದು ಈಗ ಇಲ್ಲಿ ಲಕ್ಷದ್ದು ಅಷ್ಟು ಬೇಡ. ನೆಕ್ಸ್ಟ್ ಇಷ್ಟೇ. ಇದು ಒಂದು ಕ್ರಮ. ಶತ ಸಹಸ್ರ ಅಯುತ ನಿಯುತ ಪ್ರಯುತ ಅರ್ಬುದ ನಿರ್ಬುದ ವೃಂದ. ವೃಂದ ಖರ್ವ ನಿಖರ್ವ ಅಂದ್ರೆ ಇದು 10ರಿಂದ ಗುಣಿಸಿದಾಗ ಮಾಡುವ ಲೆಕ್ಕಾಚಾರ. ಇದು ಶಂಖ, ಅಂಬುಜ, ಸಮುದ್ರ, ಮಧ್ಯ, ಅಂತ, ಪರಾರ್ಥ ಅಂತ. ನೆಕ್ಸ್ಟ್ ಇದು 10ರಿಂದ ಗುಣಿಸಿ ಹೇಳಿದ ಲೆಕ್ಕಾಚಾರ. ಇದು ಲಕ್ಷದಿಂದ ಹೇಳುವ ಲೆಕ್ಕಾಚಾರ. 100ಕ್ಕೆ ಲಕ್ಷದಿಂದ ಗುಣಿಸಿದ್ರೆ ಕೋಟಿ, ಕೋಟಿಗೆ ಲಕ್ಷದಿಂದ ಗುಣಿಸಿದ್ರೆ ಶಂಕು, ಶಂಕುವಿಗೆ ಲಕ್ಷದಿಂದ ಗುಣಿಸಿದ್ರೆ ಮಹಾಶಂಕು. ಇಲ್ಲಿ ಎಲ್ಲ ಕಡೆಯಲ್ಲಿ 1,00,000ದಿಂದ ಗುಣಿಸ್ತಾ ಹೋಗಿ. ಈಗ ಶತ ಆದ್ಮೇಲೆ ಕೋಟಿ, ಕೋಟಿಯಿಂದ ನಾವು ಲೆಕ್ಕ ಹಾಕೋಣ. ಕೋಟಿ ಅಂದ್ರೆ 7 ಸೊನ್ನೆ ಇರುತ್ತೆ. 7 ಸೊನ್ನೆಗೆ 5 ಸೊನ್ನೆ ಸೇರಿದ್ರೆ 12 ಸೊನ್ನೆ ಆಯ್ತು. 12ಕ್ಕೆ ಮತ್ತೆ ಮಹಾಶಂಕು 5 ಸೊನ್ನೆ ಸೇರಿದ್ರೆ 17 ಆಯ್ತು. 17ಕ್ಕೆ ವೃಂದದ್ದು 5 ಸೊನ್ನೆ ಸೇರಿದ್ರೆ 22 ಆಯ್ತು. ಮಹಾವೃಂದದ್ದು 27 ಆಯ್ತು. ಪದ್ಮದ್ದು 32, ಮಹಾಪದ್ಮದ್ದು 37, ಖರ್ವದ್ದು 42, ಮಹಾಖರ್ವದ್ದು 47. ಇದು ಮಹಾಖರ್ವ. ಇದ್ರ ಮೇಲೆ ಮತ್ತೆ ಮಹಾಖರ್ವಕ್ಕೆ 5 ಸೇರಿದ್ರೆ ಸಮುದ್ರ, ಅಂದ್ರೆ 47, 52. 52ಕ್ಕೆ ಮತ್ತೆ 5 ಸೇರಿದ್ರೆ 57. 57ಕ್ಕೆ ಮಹೋಗದ ಲಕ್ಷ ಸೇರಿದ್ರೆ 62. 62 ಸೊನ್ನೆಯಷ್ಟು ದೊಡ್ಡ ಪ್ರಮಾಣದ ಸೈನ್ಯ
ಅಲ್ಲಿ ಇದ್ದ ಪ್ರತಿಯೊಬ್ಬ ಮಹಾವೀರರ ಕೈಯಲ್ಲಿ ಒಬ್ಬೊಬ್ಬರ ಹತ್ರ ಒಂದೊಂದು ಸಂಖ್ಯೆಯ ಆ ಸೈನ್ಯಗಳಿತ್ತು ಅಂತ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲೂ ಅದೇ ರೀತಿ ನಿರೂಪಣೆ ಮಾಡಿದ್ದಾರೆ ಸಂಗ್ರಹ ರಾಮಾಯಣದಲ್ಲಿ. ಸ್ವಲ್ಪ ಬೇರೆ ರೀತಿ ಇದೆ ಅಂತ ಅವರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಸಮುದ್ರ ಆದ್ಮೇಲೆ ಮಹಾಕರ್ವ ಆದ್ಮೇಲೆ ನಾವು ಮಹೋಗ ತಗೊಂಡ್ರೆ 11ರಿಂದ ಸ್ವಲ್ಪ ವ್ಯತ್ಯಾಸ ಆಗಿ 14ಕ್ಕೆ ಸಮುದ್ರ ಲಕ್ಷ ಅಂತ. ಒಟ್ಟು ಮಹಾಕರ್ವ ಸಹಸ್ರಾಣಂ ಶತಂ ಧೂಳಿರಿಹೋಚ್ಯತೆ ಶತಂ ಧೂಳಿ ಸಹಸ್ರಾಣಂ ಮಹಾಧೂಳಿರಿತಿ ಸ್ಮೃತಂ ಮಹಾಧೂಳಿ ಸಹಸ್ರಾಣಂ ಸಮುದ್ರಂ ಶತಮುಚ್ಯತೆ. ನೆಕ್ಸ್ಟ್ ಸಮುದ್ರ ಸಹಸ್ರ ಮಹೋಗಃ ಇತಿ ವಿಶ್ರುತಃ ಅಪ್ಯಸಮಗ್ರ ಏವ ಗಣನಾ ಯಸ್ಯಾಂ ಗಣನಾಯಾಂ ಓಘಃ ವಿಪ್ಲುತಃ ವಿದ್ವದ್ಭಿಃ ವಿಭ್ರಷ್ಟವ್ಯಮೇತತ್ ಭವತಿ ಅಂತ. ಒಟ್ಟು ಇರ್ಲಿ, ನಮಗೊಂದು 62 ಸೊನ್ನೆಗೆ ಸಂಬಂಧಪಟ್ಟ ಲೆಕ್ಕ ಅಂತೂ ಒಂದ್ಸರ್ತಿ ಸಿಕ್ಕಿದೆ. ಕಪಿಗಳ ಸಂಖ್ಯೆಯನ್ನ ಅವ್ರ ಲಕ್ಷ ಅಂತ ಲೆಕ್ಕ ಕೊಟ್ಟಾಗ ಹಾಗೆ ಬಿಡಿಸ್ತಾ ಹೋದದ್ದು. ಒಟ್ಟಂತೂ ವೃಂದದ ಲಕ್ಷ ಮಹಾವೃಂದ ಆಯ್ತು, ಮಹಾವೃಂದದ ಲಕ್ಷ ಪದ್ಮ ಆಯ್ತು, ಪದ್ಮದ ಲಕ್ಷ ಮಹಾಪದ್ಮ ಆಯ್ತು, ಮಹಾಪದ್ಮದ ಲಕ್ಷ ಖರ್ವ ಆಯ್ತು. ಎಲ್ಲವೂ ಕೂಡ ಅದರ ಲಕ್ಷ ಭಾಗವನ್ನು ವೃಂದ ಲಕ್ಷವನ್ನು ಮಹಾವೃಂದವೆಂದು, ಮಹಾವೃಂದದ ಲಕ್ಷವನ್ನು ಪದ್ಮವೆಂದು, ಪದ್ಮದ ಲಕ್ಷವನ್ನು ಮಹಾಪದ್ಮವೆಂದು, ಮಹಾಪದ್ಮದ ಲಕ್ಷವನ್ನು ಖರ್ವವೆಂಬುದಾಗಿಯೂ ಅಭ್ಯದುಹು ಕರೆಯುವರು. ಆಗ ಒಂದು ಏಕವಚನ, ಒಂದು ದ್ವಿವಚನ. ವೃಂದಲಕ್ಷಂ ವೃಂದಲಕ್ಷವನ್ನು ಮಹಾವೃಂದವೆನ್ನುವುದಾಗಿಯೂ ಮಹಾವೃಂದವನ್ನಾಗಿಯೂ. ದ್ವಿತೀಯ ಭಕ್ತಿ ಏಕವಚನ 2, 3, 4, 5 ಎಲ್ಲವೂ ಕೂಡ. ಉತ ಅನ್ನುದವ್ಯಯ, ಅಭ್ಯಧುಹು ಅನ್ನುದೊಂದು ಧಾತು, ಅಧಾತ್ ಅಧಾಂ ಅಧುಹು ಅಂತ ಲುಂಗ್ ಪ್ರಥಮ ಬಹು ಇಷ್ಟು ಕಾಣುತ್ತೆ. ದೀಪ ಅವರು ಓದಿ. ಖರ್ವಲಕ್ಷಂ ಮಹಾಖರ್ವಂ कर्वलक्षं महाकर्वं कर्वलक्षं महाकर्वं ತಲ್ಲಕ್ಷಂ ಧೂಳಿರಪ್ಯುತ ತಲ್ಲಕ್ಷಂ ಧೂಳಿರಮಪ್ಯುತ तल्लक्षं धूलिमप्युत तल्लक्षं धूलिमप्युत ಧೂಳಿಲಕ್ಷಂ ಮಹಾಧೂಳಿಂ धूलिलक्षं महाधूलिं धूलिलक्षं महाधूलिं ತಲ್ಲಕ್ಷಂ ಹಿ ಸಮುದ್ರಕಂ तल्लक्षं हि समुद्रकं तल्लक्षं हि समुद्रकं ಕರ್ವದ ಲಕ್ಷ ಮಹಾಕರ್ವವಾಗುತ್ತೆ, ಮಹಾಕರ್ವದ ಲಕ್ಷ ಧೂಳಿಯಾಗುತ್ತೆ, ಧೂಳಿಯ ಲಕ್ಷ ಮಹಾಧೂಳಿ, ಮಹಾಧೂಳಿಯ ಲಕ್ಷ ಸಮುದ್ರಕ್ಕಾಗತ್ತೆ ಅಂತ ಹಿಂದಿನ ಮಾತಿಗೆ ಅಭ್ಯದುಹು ಅಂತ ಸೇರಿಸಿದ್ರೆ ಅಷ್ಟಾಗತ್ತೆ. ಖರ್ವ ಲಕ್ಷವನ್ನು ಮಹಾಖರ್ವವಾಗಿಯೂ, ಮಹಾಖರ್ವವನ್ನು ಧೂಳಿಯಾಗಿಯೂ, ಧೂಳಿಯನ್ನಾಗಿಯೂ, ಉತ ಅಪಿ ಎರಡೂ ಅವ್ಯಯ. ಧೂಳಿ ಲಕ್ಷವನ್ನು ಮಹಾಧೂಳಿಯನ್ನಾಗಿಯೂ, ಮಹಾಧೂಳಿಯನ್ನು ಸಮುದ್ರಕವನ್ನಾಗಿಯೂ ಅಭ್ಯದುಹು ಹೇಳುತ್ತಾರೆ ಅನ್ನುವಲ್ಲಿ ಎಲ್ಲ ಕಡೆಯೂ ದ್ವಿತೀಯ ವಿಭಕ್ತಿ ಏಕವಚನದ ರೂಪ ಕಾಣಿಸ್ತಿದೆ. ಮುಂದೆ ಸ್ವಾತಿ ಅವರು ಹೇಳಿ. ಸಮುದ್ರ ಲಕ್ಷಂ ಕವಯೋ समुद्रलक्षं कवयो ಮಹೌಘಂ ಕೀರ್ತಯಂತಿ महौघं कीर्तयन्ति ಪಶ್ಯ ಸಂಖ್ಯಾಮಿಮಾಂ ರಾಜನ್ पश्य संख्याम् इमां राजन् ಅಸ್ಮಿನ್ ವಾನರ ಮಂಡಲೆ
अस्मिन् वानरमण्डले अस्मिन् वानरमण्डले ಸಮುದ್ರ ಲಕ್ಷಂ, ಸಮುದ್ರದ ಲಕ್ಷ್ಯವನ್ನ ಸೇರಿಸಿದ್ರೆ ಕವಿಗಳು ಹೇಳುವಂಥದ್ದು ಮಹೌಘಂ ಕೀರ್ತಯಂತಿ. ಕವಿಗಳು ಸಮುದ್ರ ಲಕ್ಷ್ಯವನ್ನು ಮಹೋಘವನ್ನಾಗಿ ಕರೆಯುತ್ತಾರೆ. ಹಿ ಅಂದ್ರೆ ಅಲ್ವಾ, ಅದಕ್ಕೆ ಮಹೋಘ ಅಂತಾನೆ ತಾನೇ ಹೆಸರು ಅಂತ. ಪಶ್ಯ ಸಂಖ್ಯಾಮಿಮಾಂ ರಾಜನ್ ಅಸ್ಮಿನ್ ವಾನರ ಮಂಡಲೆ, ವಾನರ ಮಂಡಲದಲ್ಲಿರುವ ಈ ಸಂಖ್ಯೆಯನ್ನ ಸ್ಪಷ್ಟವಾಗಿ ಕಾಣು ಅಂತ ದೂತರು ರಾವಣನ ಹತ್ತಿರ ರಾಮನ ಸೈನ್ಯದ ಪರಿಚಯವನ್ನ, ಲೆಕ್ಕಾಚಾರವನ್ನ ಕೊಡ್ತಾ ಇದ್ದಾರೆ. ಕವಯ ಅಂದ್ರೆ ಲೆಕ್ಕಾಚಾರ ಮಾಡುವುದರಲ್ಲಿ ಅತ್ಯಂತ ಪರಿಣಿತರಾದವರು, ಸಂಖ್ಯಾತತ್ವವನ್ನು ತಿಳಿದವರು. ಸಮುದ್ರದ ಲಕ್ಷ ಭಾಗವನ್ನ ಮಹೌಘ ಅಂತ ಕರೆಯಲಾಗುತ್ತೆ. ಕೀರ್ತಯಂತಿ ಕೃತ ಸಂಕೀರ್ತನೆ ಅಂತ ಧಾತು. ಲಟ್ ಪ್ರಥಮ ಬಹು, ಹಿ ಅವ್ಯಯ. ಪಶ್ಯ ಸಂಖ್ಯಾಂ ಇಮಾಂ, ಪಶ್ಯ ಲೋಟ್ ಮಧ್ಯಮ ಏಕ, ಸಂಖ್ಯಾಂ ಇಮಾಂ ಸ್ತ್ರೀಲಿಂಗ ದ್ವಿತೀಯ ವಿಭಕ್ತಿ ಏಕವಚನ, ರಾಜನ್ ಸಂಬೋಧನಾ ಪ್ರಥಮ, ಅಸ್ಮಿನ್ ಸಪ್ತಮಿ ಏಕ, ವಾನರ ಮಂಡಲೆ ವಾನರಸ್ಯ ಮಂಡಲಂ ವಾನರ ಮಂಡಲಂ ತಸ್ಮಿನ್ ವಾನರ ಮಂಡಲೆ ಸಪ್ತಮಿ ಏಕ. ಕವಯಃ ಪುಲ್ಲಿಂಗ ಪ್ರಥಮ ಬಹು, ಸಮುದ್ರ ಲಕ್ಷಂ ಸಮುದ್ರ ಲಕ್ಷವನ್ನು ದ್ವಿತೀಯ ಏಕ, ಮಹೌಘಂ ದ್ವಿತೀಯ ಏಕ, ಕೀರ್ತಯಂತಿ ಲಟ್ ಪ್ರಥಮ ಬಹು. ಚೈತನ್ಯವರು ಹೇಳಿ. ಅವಧ್ಯಾನಾಮವೇದ್ಯಾನಾಂ ಅವಧ್ಯಾನಾಮವೇದ್ಯಾನಾಂ ಹರೀಣಾಂ ವಾತರಂ ಹಸಾಂ ಹರಿಣಾಂ ವಾತರಂ ಹಸಾಂ ಹರಿಣಾಂ ವಾತರಂ ಹಸಾಂ ಹಂತಕೋಟಿ ಸಹಸ್ರೇಣ ಹಂತಕೋಟಿ ಸಹಸ್ರೇಣ ತೇಷಾಂ ಶಂಕುಶತೇನ ಚ ತೇಷಾಂ ಶಂಕುಶತೇನ ಚ. ಅವಧ್ಯರು ಸುಲಭದಲ್ಲಿ ಕೊಲ್ಲಲಿಕ್ಕೆ ಸಾಧ್ಯವಾಗದವರು, ಅವೇದ್ಯರು ಗಾಯಗೊಂಡು ವಿಕೆಟ್ ಪತನ ಅನ್ನುವ ಸ್ಥಿತಿಗೆ ಯಾವತ್ತೂ ಜಾರದವರು, ಎಷ್ಟು ಗಾಯ ಆದ್ರೂ ಮತ್ತು ಹೋರಾಡ್ತಾ ಇರ್ತಾರೆ. ಅವಧ್ಯಾನಾಂ ಅವೇದ್ಯಾನಾಂ ಹರೀಣಾಂ, ಹರಿ ಅಂದ್ರೆ ಕಪಿಗಳು, ಹರೀಣಾಂ ವಾತರಂ ಹಸಾಂ, ವಾತ ಅಂದ್ರೆ ಗಾಳಿ, ಗಾಳಿಯಂತೆ ಅತ್ಯಂತ ವೇಗವಾಗಿ ಚಲಿಸುವಂತಹ ಕಪಿಗಳ ಕೋಟಿ ಸಹಸ್ರೇಣ, ಅಂತಹ ಸಂಖ್ಯೆಗಳು ಕೋಟಿ ಸಂಖ್ಯೆಯಲ್ಲಿದೆ. ತೇಷಾಂ ಶಂಕುಶತೇನ ಚ, ಕೆಲವರ ಹತ್ರ ಶಂಕು ಸಂಖ್ಯೆಯ 100 ಕಪಿಗಳ ಗುಂಪಿದೆ, ಕೆಲವರ ಹತ್ರ ಕೋಟಿ ಸಂಖ್ಯೆಯಲ್ಲಿದೆ. ಹೀಗೆ ಒಬ್ಬೊಬ್ಬರ ಹತ್ರ ಒಂದೊಂದು ರೀತಿಯ ಸಂಖ್ಯೆ ಇದೆ. ಅವಧ್ಯಾನಾಂ ಅವೇದ್ಯಾನಾಂ ಷಷ್ಠಿ ಬಹು, ಹರೀಣಾಂ ವಾತರಂ ಹಸಾಂ ಷಷ್ಠಿ ಬಹು, ವಾತರಂ ಹಾಹ ವಾತರಂ ಹಸೌ ವಾತರಂ ಹಸಃ, ವಾತರಂ ಹಸಂ ವಾತರಂ ಹಸೌ ವಾತರಂ ಹಸಃ, ವಾತರಂ ಹಸಾ ವಾತರಂ ಹಸೋಭ್ಯಾಂ ವಾತರಹಂ ವಾತ ರಂಹಸೋಭಿಃ ಅಂತ ರೂಪ ಆಗುತ್ತೆ. ರಂಹಸೋಭ್ಯಃ ರಂಹಸೋಭ್ಯಃ ರಂಹಸಾಂ ರಂಹಸಿ ರಂಹಸೋಹ ರಂಹಸು ವಾತರಂ ಹಸಾಂ ಷಷ್ಠಿ ಬಹು. ಹಂತ ಸಂಬೋಧನಾ ಪ್ರಥಮ, ಇದು ಅವ್ಯಯ. ಇದು ಕೋಟಿ ಸಹಸ್ರೇಣ ತೃತೀಯ ಏಕ, ತೇಷಾಂ ಷಷ್ಠಿ ಏಕ, ಶಂಕುಶತೇನ ಶಂಕೋಃ ಶತಂ ಶಂಕುಶತಂ ತೇನ ತೃತೀಯ ಏಕ ಚ ಅವ್ಯಯ. ಸುಧಾ ಅವ್ರು ಹೇಳಿ. ಮಹಾವೃಂದ ಸಹಸ್ರೇಣ ತಥಾ ಪದ್ಮಶತೇನ ಚ ಮಹಾಪದ್ಮ ಸಹಸ್ರೇಣ ತೇಷಾಂ ಖರ್ವಶತೇನ ಚ
तेषां खर्वशतेन च तेषां खर्वशतेन च ಮಹಾವೃಂದ ಸಹಸ್ರೇಣ, ಮಹಾವೃಂದಗಳ 1000 ಪಟ್ಟು 1000 ಬಾರಿ ಅದನ್ನ ಗುಣಿಸಿದ್ರೆ ಅಷ್ಟು ಸಂಖ್ಯೆಯ ಕಪಿಗಳು ಕೆಲವರು ಕೈಯಲ್ಲಿದ್ದಾರೆ. ಮಹಾವೃಂದ ಸಹಸ್ರೇಣ, ಇನ್ನು ಕೆಲವರ ಹತ್ರ ತಥಾ ಪದ್ಮಶತೇನ 100 ಪದ್ಮದ ಸಂಖ್ಯೆಯ ಸೈನ್ಯ ಅವ್ರ ಕೈಯಲ್ಲಿದೆ. ಪದ್ಮಶತ. ಮಹಾಪದ್ಮ ಸಹಸ್ರೇಣ, ಮಹಾಪದ್ಮ ಅದು 1 ಸಹಸ್ರ ಇದೆ. ತೇಷಾಂ ಖರ್ವ ಸಹಸ್ರೇಣ, ತೇಷಾಂ ಖರ್ವಶತೇನ ಮಹಾಪದ್ಮ ಸಹಸ್ರ ಅಂದ್ರೆ ಇದು ಒಬ್ಬೊಬ್ಬರ ಕೈಯಲ್ಲಿ ಎಷ್ಟೆಷ್ಟಿತ್ತು ಅನ್ನೋದನ್ನ ಮತ್ತೆ ಹೇಳ್ತಾ ಇದ್ದಾರೆ. ಮಹಾವೃಂದ ಸಹಸ್ರ ಒಬ್ಬರ ಕೈಯಲ್ಲಿ ಅಂದ್ರೆ ಕೂಡಿದವರು ಅಂತ, ಸಹಸ್ರೇಣ ಯುತಾಹ ಅಂತ ಕಪಿಗಳಿಗೆ ಶಂಕುಯುತ, ಶಂಕುಶತೇನ, ಪದ್ಮಶತೇನ, ಮಹಾಪದ್ಮ ಸಹಸ್ರೇಣ, ಖರ್ವಶತೇನ ಕೂಡಿದ ದೊಡ್ಡ ದೊಡ್ಡ ಯೂಥಪರ ಪರಿವಾರವನ್ನ ಶುಕ್ರಸಾರಣರು ಗುರುತಿಸಿ ರಾಮನ ಸೈನ್ಯದ ತಾಕತ್ತನ್ನ ರಾವಣನಿಗೆ ತಿಳಿಸ್ತಾ ಇದ್ದಾರೆ ಅಂತ ನೋಡ್ತಿದ್ವಿ. ಮುಂದೋಗೋಣ. ಮುಂದೋಗಿ ಭೂಷಣ್ ಅವ್ರು ಹೇಳಿ. ತೇಷಾಂ ಕೋಟಿ ಮಹೌಘೇನ, ತೇಷಾಂ ಕೋಟಿ ಮಹೋಘೇನ, ತೇಷಾಂ ಕೋಟಿ ಮಹೋಘೇನ ಸಮುದ್ರೇಣ ಚ ಸಂವೃತಃ, ಸಮುದ್ರೇಣ ಚ ಸಂವೃತಃ, ಸಮುದ್ರೇಣ ಚ ಸಂವೃತಃ ರಾಮೋ ವಿಭೀಷಣ ಸಖಃ, ರಾಮೋ ವಿಭೀಷಣ ಸಖಃ, ರಾಮೋ ವಿಭೀಷಣ ಸಖಃ ಸ ಸುಗ್ರೀವೋ ವಿಜೃಂಭತೆ, ಸ ಸುಗ್ರೀವೋ ವಿಜೃಂಭತೆ, ಸ ಸುಗ್ರೀವೋ ವಿಜೃಂಭತೆ ವಿಜೃಂಭತೆ ತೇಷಾಂ ಕೋಟಿ ಮಹೋಘೇನ ಸಮುದ್ರೇಣ ಸಂವೃತಃ. ಇದೆಲ್ಲ ಹಿಂದಿದ್ದಕ್ಕೂ ಅನ್ವಯ ಆಗ್ತಾ ಹೋಗುತ್ತೆ. ಸಂವೃತಃ, ಅಷ್ಟಷ್ಟು ಸಂವೃತಃ ಕಪಿಗಳು ಹರಿಣಾಂ ಕೋಟಿ ಮಹೌಘೇನ, ಒಂದು ಮಹೌಘಕ್ಕೆ 8 ಕೋಟಿ, 1 ಕೋಟಿ ಮಹೌಘದಿಂದ, ಸಮುದ್ರದಿಂದ ಅಷ್ಟು ಸಂಖ್ಯೆಯಿಂದ ಕೂಡಿದ ಕಪಿಗಳ ಸೈನ್ಯ ರಾಮನನ್ನ ಸಂವೃತಃ ರಾಮಃ ವಿಭೀಷಣ ಸಖಃ ಅಂದ್ರೆ ಜೊತೆಗೆ ವಿಭೀಷಣನು ಇದ್ದಾನೆ, ಸಸುಗ್ರೀವ ಸುಗ್ರೀವನೊಂದಿಗೆ ಕೂಡಿಕೊಂಡಿದ್ದಾನೆ, ವಿಜೃಂಭತೆ ವಿಶಿಷ್ಟವಾಗಿ ಹೊಳಿತಾ ಇದ್ದಾನೆ, ವಿಶೇಷವಾಗಿ ಕಾಣಿಸಿಕೊಳ್ತಾ ಇದ್ದಾನೆ ಅಂತ ಇಲ್ಲಿ ಹೇಳಿ, ಜೃಭಿ ಗಾತ್ರ ವಿನಾಮೆ ಅಂದ್ರೆ ಮೈ ಬಾಗಿಸಿ ಈ ಏನು
ತುಂಬಾ ಸುಸ್ತಾದಾಗ ಮೈ ಮುರಿಯುವುದು ಅಂತ ಹೇಳ್ತಾವಲ್ಲ, ಹಾಗೆ ಬಾಯಿ ಆಕಳಿಸ್ತಾ ಮೈಯೆಲ್ಲ ಮುರ್ಕೊಂಡು ಗಾತ್ರ ವಿನಾಮ ಮಾಡುವುದನ್ನ ಜೃಂಭ ಶಬ್ದ ಹೇಳುತ್ತೆ. ಜೃಭಿ ಅಂತ ಗಾತ್ರ, ಜೃಭಿ ಅಂತ ಧಾತುವಿನ ಮೂಲ, ಜೃಭಿ ಗಾತ್ರ ವಿನಾಮೆ, ಅದರ ಲಟ್ಲಕಾರ ವಿಜೃಂಭತೆ ಅಂತಾಗುತ್ತೆ. ತೇಷಾಂ ಷಷ್ಠಿ ಬಹು ಕೋಟಿ ಮಹೌಗೇನ, ಮತ್ತೆ ತೃತೀಯ ವಿಭಕ್ತಿ ಏಕವಚನ. ಮಹೌಘಾನಾಂ ಕೋಟಿ, ಕೋಟಿ ಮಹೌಘ ತೇನ. ಕೋಟಿ ಸಂಖ್ಯಾಕಶ್ಚಾಸೌ ಮಹೌಗಶ್ಚ ಕೋಟಿ ಮಹೌಘ. ಆಮೇಲೆ ತೇಷಾಂ ಸಮುದ್ರ, ಅಂದ್ರೆ ಸಮುದ್ರ ಸಂಖ್ಯೆಯ ಜೊತೆಗೆ ವಿಶೇಷ ಸಂಖ್ಯೆಯ ಜೊತೆಗೆ ಕೂಡಿಕೊಂಡ, ವಿಭೀಷಣನಿಂದ ಕೂಡಿದ, ವಿಭೀಷಣ ಸಖಾ ಯಸ್ಯ ಸಹ, ವಿಭೀಷಣ ಸಖಃ ಪುಲ್ಲಿಂಗ ಪ್ರಥಮ ಏಕ, ಸುಗ್ರೀವೇಣ ಸಹಿತ ಪುಲ್ಲಿಂಗ ಪ್ರಥಮ ಏಕ, ವಿಜೃಂಭತೆ ಲಟ್ ಪ್ರಥಮ ಏಕ. ಯಾರಿದ್ದಾರೆ? ವಿಜಯ ಅವರು ಹೇಳ್ತೀರಾ? ಕಪಿಕೋಟಿ ಮಹೌಘೇಭ್ಯೋ, ಕಪಿಕೋಟಿ ಮಹೌಘೇಭ್ಯೋ, ಕಪಿಕೋಟಿ ಮಹೌಘೇಭ್ಯೋ, ಮಹೌಘ ಗುಣವೀರ್ಯವಾನ್, ಮಹೌಘ ಗುಣವೀರ್ಯವಾನ್, ಮಹೌಘ ಗುಣವೀರ್ಯವಾನ್. ಏಕೋ ಹನುಮಾನ್ ನೂನಂ ನೋ, ಏಕೋ ಹನುಮಾನ್ ನೂನಂ ನೋ, ಏಕೋ ಹನುಮಾನ್ ನೂನಂ ನೋ. ನಾಶಯಾಲಂ ದಶಾನನ, ನಾಶಯಾಲಂ ದಶಾನನ, ನಾಶಯಾಲಂ ದಶಾನನ. ಕಪಿಕೋಟಿ ಮಹೌಘೇಭ್ಯ, ಕಪಿಗಳ ಕೋಟಿ ಸಂಖ್ಯೆಯ ಮಹೌಘ ಭಾಗಗಳ, ಮಹೌಘ ಗುಣವೀರ್ಯವಾನ್ ಅದಕ್ಕಿಂತ ಹೆಚ್ಚು ಬಲ. ಕೋಟಿ ಸಂಖ್ಯೆಯ ಮಹೌಘವನ್ನ ಒಟ್ಟು ಹಾಕಿದ್ರೆ ಎಂಥ ಸಾಮರ್ಥ್ಯ ಇದೆಯೋ ಅಷ್ಟು ಸಾಮರ್ಥ್ಯವನ್ನ ಮಹೌಘ ಗುಣ ವೀರ್ಯವಾನ್, ಅದಕ್ಕೆ ಇನ್ನು ಮಹೌಘದಿಂದ ಗುಣಿಸಿದ್ರೆ ಎಷ್ಟು ತಾಕತ್ತೋ ಅಷ್ಟು ತಾಕತ್ತಿನವನು ಹನುಮಾನ್. ವೀರ್ಯವಾನ್ ಏಕಃ ಹನುಮಾನ್. ನೂನಂ, ಇದೇನೋ ನಾನು ನಿನ್ನ ಮುಂದೆ ಎಕ್ಸಾಗರೇಟ್ ಮಾಡ್ತಾ ಇದ್ದೇನೆ ಅಂತಲ್ಲ, ಅಥವಾ ಹೇಗಾದ್ರೂ ಒಂದು ಚೂರು ದೊಡ್ಡವ್ರ ಬಗ್ಗೆ ಒಂದಿಷ್ಟು ಇನ್ನು ಹೊಗಳಿ ಹೇಳಿದ್ರೆ ನನಗೇನೋ ಲಾಭ ಇದೆ ಅಂತಲ್ಲ. ನೂನಂ, ನಿಶ್ಚಯವಾಗಿ ಇದು ಬಲಾಬಲದ ಪರೀಕ್ಷೆಯ ದೃಷ್ಟಿಯಿಂದ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುವ ಹೊತ್ತಿನಲ್ಲಿ ಆಡುವ ಮಾತು. ಆದ್ರಿಂದಾಗಿ ಇಲ್ಲಿ ಗಂಭೀರವಾಗಿ ನೂನಂ, ನಿಶ್ಚಯವಾಗಿ ಅವನ ಬಲ ಅಂಥದ್ದು ಅಂತ ಹೇಳ್ತಾ, ನಹ ನೂನಂ ಏಕಃ ನಾಶಾಯ ಅಲಂ, ನಮ್ಮೆಲ್ಲರ ಸಂಹಾರಕ್ಕೆ ಅಥವಾ ಕೊನೆಗಾಣಿಸುವುದಕ್ಕೆ ದಶಾನನ ನಾಶಾಯ ಹನುಮಾನ್ ಅಲಂ, ನಾಶಕ್ಕಾಗಿ ಹನುಮಂತ ಸಮರ್ಥನಾಗಿದ್ದಾನೆ. ಅಲಂ ಅಂದ್ರೆ ಬೇಕಾದಷ್ಟಾಯ್ತು ಅಂತ. ಅವನನ್ನ ನೀವು ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಅವನ ಬಲದ ಬಗ್ಗೆ ನಾನು ಹೇಳ್ತಾ ಇರುವ ಮಾತು ಕೇವಲ ಊಹೆಯದ್ದಲ್ಲ, ಅಥವಾ ಅದಕ್ಕೆ ಸುಮ್ಮನೆ ನಾನು ಹೆಚ್ಚು ಬಲವನ್ನ ಪ್ರದರ್ಶನ ಮಾಡ್ತಾ ಇದ್ದೇನೆ ಅಂತಲ್ಲ. ಅದರ ಎಲ್ಲ ರೀತಿಯ ಗುಣಗಳನ್ನ ಬಲಾಬಲಗಳನ್ನ ಚಿಂತಿಸಿಯೇ ನಾನು ಅದರ ಸಾಮರ್ಥ್ಯವನ್ನ ಹೇಳ್ತಾ ಇದ್ದೇನೆ ಅಂತ. ಹನುಮಂತನ ಬಗ್ಗೆ ನಿನಗೆ ಗೊತ್ತಿಲ್ಲ. ಕೋಟಿ ಮಹೋಘ ಸಂಖ್ಯೆಯ ಕಪಿಗಳ ಸಾಮರ್ಥ್ಯಕ್ಕಿಂತ ಮಹೋಘ ಪಟ್ಟು ಹೆಚ್ಚು ಗುಣದಿಂದ ವೀರ್ಯವಂತನಾಗಿದ್ದಾನೆ ಹನುಮಂತ. ಒಬ್ಬನೇ, ನಿಶ್ಚಯವಾಗಿ ಒಬ್ಬನೇ ಅಷ್ಟು ಬಲಿಷ್ಠ ಇದ್ದಾನೆ. ಹನುಮಂತನ ಸಾಮರ್ಥ್ಯವನ್ನ ಹೇಳಲಿಕ್ಕೋಸ್ಕರ ಈ ಮಾತು ಬಂತು. ಮಹೋಘ ಸಂಖ್ಯೆಯ ಗುಣಗಳಿಂದ ಕೂಡಿದವನು ಅಂತ. ಗುಣ ಅಂದ್ರೆ ಇಲ್ಲಿ ಆವೃತ್ತಿ ಅಂತ. ಮಹೋಘ ಸಂಖ್ಯಾಕಃ ಗುಣಃ ತಾದೃಶಂ ಯದ್ವೀರ್ಯಂ ತಸ್ಯ ಅಸ್ತೀತಿ ತದಸ್ಯ ಅಸ್ತೀತಿ ಮಹೋಘ ವೀರ್ಯವಾನ್. ಗುಣೇಭ್ಯಃ ಮಹೋಘೇಭ್ಯಃ ಚ ಪಂಚಮಿ ಬಹು, ಮಹೋಘ ಗುಣ ವೀರ್ಯವಾನ್ ಪುಲ್ಲಿಂಗ ಪ್ರಥಮ ಏಕ, ಏಕೋ ಹನುಮಾನ್ ಎರಡೂ ಕೂಡ ಪುಲ್ಲಿಂಗ ಪ್ರಥಮ ಏಕ. ನೂನಂ ಅವ್ಯಯ, ನಹ
ಚತುರ್ಥಿ ಭಕ್ತಿ ಏಕವಚನ. ನಾಶಾಯ ಚತುರ್ಥಿ ಏಕ. ಅಲಂ ಅವ್ಯಯ ಅದು. ದಶಾನನ ಅನ್ನೋದು ಸಂಬೋಧನೆ. ಸಂಬೋಧನಾ ಪ್ರಥಮ. ಅಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.